ಓಂ ಶಾಂತಿ. ಇದುವರೆಗೂ ನಾವು ಮಧುಬನದಿಂದ ಭಗವಾನ್ ಬಾಯ್ಜಿಯವರ ತರಗತಿಯನ್ನು ಕೇಳಿದ್ವಿ. ವಿಶೇಷವಾಗಿಂದು ಮೈಸೂರು ಸಬ್ ಝೋನ್ನಲ್ಲಿ ಖಾಸಾಗಿ ವಿಶೇಷ ಸಂಪನ್ನ ಬಟ್ಟಿ ನಡೀತಾ ಇದೆ. ಅನೇಕ ಬಾರಿ ನಾನು ಮೈಸೂರಿಗೆ ಬಂದಿದ್ದೀನಿ, ಅಲ್ಲೆಲ್ಲ ಅನೇಕ ಕಡೆ ಓಡಾಡಿದ್ದೀನಿ. ಈ ರೀತಿ ಬಟ್ಟಿ ಕ್ಲಾಸಸ್ ಅಂತ ಅನೇಕ ಕಡೆ ಹೋಗೋದು ಬರೋದು ನಡೀತಾ ಇರುತ್ತೆ. ತಾವೆಲ್ಲರೂ ವಿಶೇಷತಾ ಸಂಪನ್ನರಂತೂ ಆಗೇ ಇದ್ದೀರ. ಆದರೂ ಇನ್ನೂ ಬಟ್ಟಿಯಿಂದ ಇನ್ನೂ ಹೆಚ್ಚು ವಿಶೇಷತಾ ಸಂಪನ್ನರಾಗಬೇಕು. ವಿಶೇಷತೆಯನ್ನು ಧಾರಣೆ ಮಾಡ್ಕೊಳ್ಳದೆ ದೇವತೆ ಆಗೋದಕ್ಕೆ ಹೇಗೆ ಸಾಧ್ಯ? ನಾವೆಲ್ಲರೂ ವಿಶೇಷತೆಗಳಿಂದ ಸಂಪನ್ನ ದೇವತೆ ಆಗಿದ್ವಿ. ಆದರೆ ಈ ಮಾಯೆ ನಮ್ಮ ಎಲ್ಲ ವಿಶೇಷತೆಗಳದ್ದು ಚೌಪಟ್ ಮಾಡಿಬಿಡ್ತು. ಈಗ ಮತ್ತೆ ನಾವು ವಿಶೇಷತಾ ಸಂಪನ್ನರಾಗಬೇಕು ಅಂದರೆ ಕೆಲವೊಂದು ವಿಚಾರಗಳ ಕಡೆ ಗಮನ ಹರಿಸೋಣ. ಎಷ್ಟು ವಿಶೇಷತಾ ಸಂಪನ್ನರಾಗ್ತೀವೋ ಅಷ್ಟು ನಮ್ಮಲ್ಲಿ ಎಲ್ಲ ದಿನದಲ್ಲಿ 2 ಪಟ್ಟು, ರಾತ್ರಿಯಲ್ಲಿ 4 ಪಟ್ಟಷ್ಟು ಸೇವೆ ಜಾಸ್ತಿ ಮಾಡ್ಬೋದು. ವಿಶೇಷತಾ ಸಂಪನ್ನರಾದಷ್ಟು ನಮ್ಮಲ್ಲಿ ಕರ್ಮಗಳಲ್ಲಿ ಕೌಶಲತೆ ಅನ್ನೋದು ಬರುತ್ತೆ. ವಿಶೇಷತಾ ಸಂಪನ್ನರಾದಷ್ಟು ಬಾಬೋರನ್ನ ಚೆನ್ನಾಗಿ ಪ್ರತ್ಯಕ್ಷಪಡಿಸ್ಬೋದು. ವಿಶೇಷತಾ ಸಂಪನ್ನರಾದಷ್ಟು ನಮ್ಮ ಪ್ರತಿ ಕ್ಷಣವೂ ಸಫಲವಾಗತ್ತೆ. ವಿಶೇಷತಾ ಸಂಪನ್ನರಾದಷ್ಟು ಯುಗ ಯುಗಗಳವರೆಗೂ ನಾವು ಅಮರರಾಗ್ಬಿಡ್ತೀವಿ. ಎಲ್ಲರೂ ನಮ್ಮ ಮಹಿಮೆಯನ್ನು ಮಾಡ್ತಾರೆ. ಗಾಯನ ಯೋಗ್ಯ, ಪೂಜೆಗೆ ಯೋಗ್ಯರಾಗ್ತೀವಿ. ವಿಶೇಷತಾ ಸಂಪನ್ನರಾದಷ್ಟು ಮಹಾನ್ರಾಗ್ತೀವಿ. ಯಾಕೆಂದರೆ ಮಹಾನ್ರಾಗೋದಕ್ಕೆ ಆಧಾರವೇ ವಿಶೇಷತೆಗಳಿಂದ ಸಂಪನ್ನರಾಗಬೇಕು. ಇಷ್ಟೆಲ್ಲ ಲಾಭ ಇದೆ ಅಂದಮೇಲೆ ವಿಶೇಷತಾ ಸಂಪನ್ನರಾಗೋದಕ್ಕೆ ಪುರುಷಾರ್ಥ ಏನು ಮಾಡೋಣ? ಯಾರು ಬಾಬೋರನ್ನ ಪರಿಚಯಿಸಿದರೋ ಅವರ ಒಳಗಡೆ ವಿಶೇಷತೆಗಳು ತಾನಾಗೆ ತುಂಬುತ್ತವೆ. ನನ್ನದೇ ಜೀವನದ ಉದಾಹರಣೆ ಇದೆ. ನಾನು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಕುರಿ ಮೇಯಿಸ್ಕೊಂಡಿದ್ದವನು. ನನ್ನನ್ನು ಶಾಲೆಗೂ ಸಹ ಕಳಿಸಿರ್ಲಿಲ್ಲ. ಸಣ್ಣ ಗುಡಿಸ್ಲಲ್ಲಿ ನಾವು ವಾಸ ಮಾಡ್ತಾ ಇದ್ದದ್ದು. ಯಾಕೆಂದರೆ ಹಣ ಇಲ್ಲ. 11 ವರ್ಷದವನಾಗಿದ್ದಾಗ ಶಾಲೆಗೆ ಹೋಗೋದಕ್ಕೆ ಪ್ರಯತ್ನ ಶುರು ಮಾಡಿದೆ. ಮನೆಯವರು ಹೇಳಿದ್ರು, ನೀನು ದುಡ್ಡೆಲ್ಲ ಕೇಳಿದ್ರೆ ಸ್ಕೂಲ್ಗೆ ಹೋಗ್ಬೇಡ, ಹಾಗೆ ಫ್ರೀಯಾಗಿ ಹೋಗೋದಾದರೆ ಹೋಗ್ಬಾ, ಪರವಾಗಿಲ್ಲ ಅಂತ. ಕಡೆಗೆ ಪಾಪ ಅಲ್ಲಿ ಶಿಕ್ಷಕರು ದಯೆ ತೋರಿಸಿ ಹಾಗೆ ಇವ್ರಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಒಮ್ಮೆ ಸಾಂಗ್ಲಿಯಲ್ಲಿ ಒಂದು ಮೇಳ ಬ್ರಹ್ಮಕುಮಾರಿಸಿಂದ ಇತ್ತು. ಇವರಲ್ಲಿ ಓದಿದ್ದಾರೆ, ಭಗವಂತ ಬಂದಿದ್ದಾರೆ, ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ ಅಂತೆಲ್ಲ ಬೋರ್ಡ್ಗಳನ್ನ. ಜೊತೆಗೆ ಅಲ್ಲಿ ಒಂದು ಪುಸ್ತಕ ಕೊಂಡ್ಕೋಬೇಕು ಅಂತ ಇವ್ರಿಗನ್ನಿಸ್ತು. ದುಡ್ಡಿಲ್ಲ. ಸ್ವಲ್ಪ ಸಮಯ ಶ್ರಮ ಪಟ್ಟು 10 ರೂಪಾಯಿ ಸಂಪಾದನೆ ಮಾಡಿ ಒಂದು ಪುಸ್ತಕನ ಕೊಂಡ್ಕೊಂಡ್ರು. ಆದರೆ ಬಾಬೋರ್ ಮೇಲೆ ಬಹಳ ನಿಶ್ಚಯ ಇತ್ತು. ಆ ಒಂದು ಪುಸ್ತಕದಲ್ಲೇ 2-3 ತಿಂಗಳು ಕಾಲ ಕಳೆದ್ರು. ನಂತರ ಸೇವಾ ಕೇಂದ್ರಕ್ಕೂ ಹೋಗೋದಕ್ಕೆ ಶುರು ಮಾಡಿದ್ರು. ಆದರೆ ಒಂದು ಶಬ್ದನೂ ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ ಭಯ, ಬಡತನ ಎಲ್ಲ ಇದೆ. ಅಕ್ಕಂದ್ರು ಯೋಚನೆ ಮಾಡ್ತಿದ್ರಂತೆ, ಪಾಪ ಎಷ್ಟು ಬಡತನದಿಂದ ಇವರು ಬರ್ತಿದ್ದಾರೆ, ಇವ್ರು ಸತ್ಯುಗಕ್ಕೂ ಬರ್ತಾರೋ ಇಲ್ವೋ ಅಂತ. ಆದರೆ ಬಾಬೋರ್ ಮೇಲೆ ಬಹಳ ನಿಶ್ಚಯ ಇತ್ತು. ಜೊತೆಗೆ ಸ್ವಲ್ಪ ಸಮಯ ಜ್ಞಾನದಲ್ಲಿ ನಡೀತಾ ಆಮೇಲೆ ಮಧುಬನಕ್ಕೆ ಹೋಗ್ಬೇಕು ಅನ್ನೋ ಸಂಕಲ್ಪ ಬಂತು. ಎಲ್ಲೂ ಓಡಾಡೋ ಅಷ್ಟು ಅಭ್ಯಾಸ ಇಲ್ಲ. ಅವರೆಲ್ಲ ಅಕ್ಕಂದ್ರು ಕೇಳಿದ್ರಂತೆ, ನೀನು ಮಧುಬನಕ್ಕೆ ಹೆಂಗೆ ಹೋಗಿ ತಲುಪ್ತೀಯ ಅಂತ. ಆದರೆ ನಂತರ 5-6 ವರ್ಷಗಳವರೆಗೂ ಸತತವಾಗಿ ಯೋಗ ತಪಸ್ಸನ್ನ ಮಾಡಿದ್ರು, ಜ್ಞಾನ ಕೇಳ್ತಾ ಇದ್ರು. ಬಾಬೋರು ನಂತರ ಅವ್ರಿಗೆ ಅಡುಗೆ ಮಾಡುವಂಥ ಕಲೆಯನ್ನು ತುಂಬಿಸಿದ್ರು. ಡೆಲ್ಲಿ ಅಲ್ಲಿ ಅಡುಗೆ ಮಾಡುವಂಥ ಸೇವೆಯನ್ನು ಮಾಡಿದ್ರು. ಹಾಗೆ ನಂತರ ಜ್ಞಾನನ ಬೇರೆಯವ್ರಿಗೂ ಹೇಳೋದಕ್ಕೆ ಶುರು ಮಾಡಿದ್ರು. ಹೀಗೆ ಒಂದೊಂದೇ ವಿಶೇಷತೆಯನ್ನು ಬಾಬೋರು ತುಂಬಿಸ್ತಾ ಇವತ್ತು ಅಣ್ಣವರು ಮಹಾರಥಿಗಳ ಸಾಲಿನಲ್ಲಿ ನಿಂತಿದ್ದಾರೆ. ಅಂದಮೇಲೆ ಬಾಬೋರನ್ನ ಪರಿಚಯಿಸೋದಿದೆಯಲ್ಲ, ಗುರ್ತಿಸೋದು, ಯಾರ ಮೇಲೆ ಪರಮಾತ್ಮನ ದೃಷ್ಟಿ ಬೀಳುತ್ತೋ ಅವರು ಖಂಡಿತ ವಿಶೇಷ ಆತ್ಮಗಳಾಗ್ಬಿಡ್ತಾರೆ.
ಅವರಲ್ಲಿ ಲೌಕಿಕ ರೀತಿಯಿಂದ ಮೊದಲು ಯಾವ ವಿಶೇಷತೆ ಇಲ್ಲ ಅಂದರೂ ಸಹ ಬಾಬಾನೇ ಎಲ್ಲ ವಿಶೇಷತೆಗಳನ್ನ ತುಂಬಿಸ್ತಾರೆ. ಪರಮಾತ್ಮನನ್ನ ಗುರುತಿಸೋದೇ ಬಹಳ ದೊಡ್ಡ ವಿಶೇಷತೆ. ಏಕೆಂದ್ರೆ ಎಲ್ರಿಗೂ ಆತನನ್ನ ಪರಿಚಯಿಸೋದಕ್ಕಾಗಲ್ವಲ್ಲ. ಯಾರು ಬಹಳ ಜನ್ಮಗಳ ಭಕ್ತಿಯನ್ನ ಮಾಡಿದರೋ, ಯಾರ ಭಕ್ತಿ ಪೂರ್ಣ ಆಗಿದೆಯೋ ಅವರಷ್ಟೇ ಇಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಧ್ಯ. ಎಷ್ಟು ಜೀವನದಲ್ಲಿ ಪುಣ್ಯದ ಖಾತೆ ಇದೆಯೋ ಅವರಷ್ಟೇ ಪರಮಾತ್ಮನನ್ನ ಗುರ್ತಿಸ್ತಾರೆ. ಬಾಬಾವರು ಹೇಗಿದ್ದಾರೋ ಏನಾಗಿದ್ದಾರೋ ಅದೇ ರೀತಿ ಅವರನ್ನ ಪರಿಚಯಿಸಬೇಕು, ಅವ್ರಿಗೆ ಶರಣಾಗತರಾಗಬೇಕು. ಆಗ ಬಾಬಾವರು ವಿಶೇಷತೆಯಿಂದ ಸಂಪನ್ನ ಮಾಡಿಬಿಡ್ತಾರೆ. ಬಾಬಾವರು ಅನೇಕ ಮಹಾವಾಕ್ಯಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಪ್ರಪಂಚದವರ ದೃಷ್ಟಿನಲ್ಲಿ ಇಲ್ವೋ ಅವ್ರು ನನ್ನ ದೃಷ್ಟಿನಲ್ಲಿದ್ದಾರೆ. ಪ್ರಪಂಚದವರ ದೃಷ್ಟಿಲಿರೋ ಜನ ಯಾರು ಒಳ್ಳೆ ಪೊಸಿಷನಲ್ಲಿರ್ತಾರೋ ಅಂಥವ್ರನ್ನಷ್ಟೇ ಜನ ಗುರ್ತಿಸೋದು, ಬೆಲೆ ಕೊಡೋದು. ಆದರೆ ಆ ಜನರು ಬಾಬಾವ್ರ ದೃಷ್ಟಿನಲ್ಲಿ ಇಲ್ವೇ ಇಲ್ಲ. ಬಾಬಾವರ ಮೇಲೆ, ಬಾಬಾವರ ಕಾರ್ಯದ ಮೇಲೆ ನಮಗೆ ಪೂರ್ಣ ನಿಶ್ಚಯ ಇರಬೇಕು. ನಿಜವಾಗಿಯೂ ಜಗತ್ತಿನ ಪರಿವರ್ತನೆ ಆಗ್ತಿದೆ ಅನ್ನೋದರ ನಿಶ್ಚಯ ಬೇಕು. ಹಾಗೇನೆ ಎಷ್ಟು ವಿದೇಹಿ ಆಗ್ತೀವೋ ಅಷ್ಟು ವಿಶೇಷತಾ ಸಂಪನ್ನರಾಗ್ತೀವಿ. ಪ್ರಾಪಂಚಿಕವಾದ ವಿಶೇಷತೆಗಳು ಯಾವುದೂ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಎಷ್ಟು ಆತ್ಮಾಭಿಮಾನಿಯಾಗಿರ್ತೀವೋ ಅಷ್ಟೇ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳಿಂದಲೂ ನಾವು ಮುಕ್ತರಾಗೋದಕ್ಕೆ ಸಾಧ್ಯ. ತಾವೆಲ್ಲರೂ ನೋಡ್ತಾ ಇದ್ದೀರಾ, ಇವತ್ತು ಕೊರೋನಾದಿಂದ ಎಷ್ಟೋ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೇ ಅವ್ರ ಹತ್ರ ಹಣ ಸಾಧನಗಳು ಎಲ್ಲ ಇದ್ರೂ ಸಹ ಇವತ್ತೇನೂ ಇಲ್ಲ ಅಂತ ಹಂತಕ್ಕೆ ತಲುಪಿದ್ದಾರೆ. ಆದ್ದರಿಂದ ಪ್ರಕೃತಿಯಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ವ್ಯಕ್ತಿಗಳ ಭಾವ ಸ್ವಭಾವಗಳಿಂದ ಸಮಸ್ಯೆಗಳು ಬರುತ್ತೆ. ಅನೇಕ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳು ನಾವು ಆತ್ಮಾಭಿಮಾನಿ ಸ್ಥಿತಿಯಿಂದಾನೇ ಎದುರಿಸ್ಬೇಕಾಗತ್ತೆ. ಈ ಆತ್ಮಾಭಿಮಾನಿ ಸ್ಥಿತಿಯಿಂದ ಸಾಕಷ್ಟು ಗುಣ ವಿಶೇಷತೆಗಳು ನಮ್ಮಲ್ಲಿ ಬರುತ್ತವೆ. ಉದಾಹರಣೆಗೆ ತಾಳ್ಮೆ, ಶಾಂತಿ, ಸಹನೆ, ಈ ರೀತಿ ಅನೇಕ ಗುಣಗಳು ಬರುತ್ತೆ. ವಿಶೇಷತಾ ಸಂಪನ್ನರಾಗಕ್ಕೆ ಅಂದಮೇಲೆ ಎರಡನೇ ವಿಶೇಷ ಅಭ್ಯಾಸ ಅಶರೀರಿ ಆಗೋದು. ಈ ಅಶರೀರಿ ಸ್ಥಿತಿ, ವಿದೇಹಿ ಸ್ಥಿತಿಯ ಅಭ್ಯಾಸ ಪದೇ ಪದೇ ಮಾಡಬೇಕು. ಆತ್ಮಾಭಿಮಾನಿ ಆಗಲಿಲ್ಲ ಅಂದರೆ ಪರಮಾತ್ಮನನ್ನು ಸಹ ಗುರುತಿಸೋದಕ್ಕೆ ಸಾಧ್ಯವಿಲ್ಲ. ಗುರುತಿಸ್ಲಿಲ್ಲ ಅಂದರೆ ನಮ್ಮ ಯಾವುದೇ ವಿಶೇಷತೆ ಕೆಲಸಕ್ಕೆ ಬರೋದು ಇಲ್ಲ. ದಾದಿಯರನ್ನೆಲ್ಲ ನಾವು ಗಮನಿಸ್ತೀವಲ್ಲ, ದಾದಿಯರೆಲ್ಲ ಓದಿರೋದೆಷ್ಟು ಕಡಿಮೆ, ಆದರೆ ಪ್ರಪಂಚದ ಅತಿ ದೊಡ್ಡ ವಿದ್ಯಾವಂತರು ಬುದ್ಧಿವಂತರಿಗೂ ಅವ್ರು ವಿದ್ಯೆ ಕಲಿಸಿದ್ರು, ಅವ್ರು ಓದಿಸಿದ್ರು. ಅದಕ್ಕೆ ಕಾರಣ ಏನು? ಅವರಷ್ಟು ಆತ್ಮಾಭಿಮಾನಿಯಾಗಿದ್ದಾರೆ. ಈ ಕಲಿಯುಗದಲ್ಲಿ ಅಂಧಕಾರನೇ ತುಂಬಿದೆ. ಕತ್ತಲೆ ತುಂಬಿರೋ ಜಾಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬೆಳಕು ಕಾಣಿಸಿದ್ರು ಎಲ್ಲರ ಗಮನ ಆ ಕಡೆ ಹೋಗುತ್ತಲ್ಲ. ಹಾಗೇನೆ ನಾವೆಷ್ಟು ನಿರಾಕಾರಿ ಸ್ಥಿತಿಯ ಅಭ್ಯಾಸ ಮಾಡೋದ್ರಲ್ಲಿ ನಿರತರಾಗ್ತೀವೋ ಅಷ್ಟು ಎಲ್ಲರ ಗಮನ ನಮ್ಮ ಕಡೆಗೆ ಆಕರ್ಷಿತವಾಗತ್ತೆ. ತಾವಾಗೇ ಜನ ಆಕರ್ಷಿತರಾಗಿ ನಮ್ಮ ಬಳಿಗೆ ಬರ್ತಾರೆ. ಎಷ್ಟು ಗುಣ ವಿಶೇಷತೆಗಳಿಂದ ಸಂಪನ್ನರಾಗ್ತೀವೋ ಅಷ್ಟು ನಮ್ಮ ನಡವಳಿಕೆನಲ್ಲೂ ವಿಶೇಷತೆ ಕಾಣಿಸುತ್ತೆ, ಮಾತು ವಿಶೇಷ. ಯಾಕಂದ್ರೆ ಎಲ್ಲದರಲ್ಲೂ ಅಲೌಕಿಕತೆ ಅನ್ನೋದಿರುತ್ತೆ. ಈ ಸ್ವರೂಪದಲ್ಲಿ ಸ್ಥಿತರಾಗಿದ್ದಷ್ಟು, ಅಶರೀರಿ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಷ್ಟು ವಾಣಿಯಲ್ಲೂ ಬಲ ಬರುತ್ತೆ, ನಮ್ಮ ದೃಷ್ಟಿಯಲ್ಲೂ ಶಕ್ತಿ ತುಂಬುತ್ತೆ. ಆತ್ಮಾಭಿಮಾನಿ ಸ್ಥಿತಿ ಇದ್ದಷ್ಟು ಭಗವಂತನ ಜೊತೆಗೆ ಕನೆಕ್ಟೆಡ್ ಆಗಿರ್ತೀವಿ. ಎಷ್ಟೋ ಸಹೋದರ ಸಹೋದರಿಯರು ಕೇಳ್ತಾರೆ,
ನನಗೆ ಸಿಟ್ಟು ಬಂದ್ಬಿಡತ್ತೆ, ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ ಅಂತ. ಈ ಅಶರೀರಿ ಸ್ಥಿತಿಯಿಂದ ಈ ರೀತಿ ನಮ್ಮ ಸಣ್ಣ ಪುಟ್ಟ ಅವಗುಣಗಳೆಲ್ಲ ತಾನಾಗೆ ಸಮಾಪ್ತಿ ಆಗತ್ತೆ. ಹಾಗೆ ಗುಣಶಕ್ತಿಗಳು ತುಂಬುತ್ತವೆ. ಅದರಲ್ಲೂ ಎಲ್ಲದಕ್ಕಿಂತಲೂ ದೊಡ್ಡ ಶಕ್ತಿ ಅಂದರೆ ಸಹನೆ ಮಾಡಿಕೊಳ್ಳುವಂತಹ ಶಕ್ತಿ. ಈ ಸಹನಾ ಶಕ್ತಿ ಅನ್ನೋದು ದೊಡ್ಡಕ್ಕ. ಇನ್ನು ಮಿಕ್ಕಿದ ಗುಣಗಳೆಲ್ಲ ಅದರ ಚಿಕ್ಕಕ್ಕಂದ್ರು. ಈ ಎಲ್ಲ ಅಕ್ಕಂದ್ರಿಗೂ ಮೂರು 4 ಮಕ್ಕಳಿವೆ. ಅಂದಮೇಲೆ ಈ ಆತ್ಮಾಭಿಮಾನಿ ವಿದೇಹಿ ಸ್ಥಿತಿ, ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಪರಿಸ್ಥಿತಿಗಳು, ಮಾತುಗಳು ಏನೇ ಬರಲಿ ಅವೆಲ್ಲ ಜೋರು ಬಿರುಗಾಳಿ ಥರ ಬಂದರೂ ಅವ್ರಿಗೆ ಅದೇ ಒಂದು ಗಿಫ್ಟ್ ರೂಪದಲ್ಲಿ ಬದಲಾಗ್ಬಿಡತ್ತೆ. ತೋಫಾ ಆಗತ್ತೆ. ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದಷ್ಟು ಎಲ್ಲರ ಒಳಗೂ ನಮಗೆ ಗುಣನೇ ಕಾಣಿಸುತ್ತೆ. ಎಲ್ಲರೂ ಒಳ್ಳೆಯವರು ಅಂತ ಅನಿಸುತ್ತೆ. ಪರಿಸ್ಥಿತಿಗಳನ್ನ ಸಹಜವಾಗಿ ಪರಿಹರಿಸ್ಬೋದು. ಹಾಗೆ ನಾವು ಸದಾ ಹರ್ಷಿತರಾಗಿರೋದಕ್ಕೆ, ಹರ್ಷಿತ ಮುಖ ಕಾಣಿಸೋದಕ್ಕೂ ಆತ್ಮಾಭಿಮಾನಿ ಸ್ಥಿತಿಯ ಅಭ್ಯಾಸ ಬೇಕು. ಎಷ್ಟು ಗುಪ್ತ ರೂಪದಿಂದ ನಾನು ಈ ಅಭ್ಯಾಸ ಮಾಡ್ತೀನೋ ಅಷ್ಟು ಹರ್ಷಿತವಾಗಿರ್ತೀವಿ. ಆತ್ಮಾಭಿಮಾನಿಯಾಗಿದ್ದಷ್ಟು ಒಬ್ಬ ಪರಮಾತ್ಮನ ಕಡೆ ನಮ್ಮ ಆಕರ್ಷಣೆ ಇರುತ್ತೆ. ಅವ್ರ ಬುದ್ಧಿ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವೈಭವಗಳ ಕಡೆಗೆ ಹೋಗೋದೇ ಇಲ್ಲ. ಪ್ರಪಂಚದಿಂದ ಅವ್ರ ಬುದ್ಧಿ ಮೇಲೆದ್ದು ಬಿಡತ್ತೆ. ಅವ್ರ ಬುದ್ಧಿ ಎಲ್ಲೂ ಸಿಕ್ಕಾಕೊಳ್ಳಲ್ಲ, ನೇತಾಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ, ಅಲ್ದಾಡಲ್ಲ. ಆತ್ಮಾಭಿಮಾನಿಯಾಗಿದ್ದಷ್ಟು ಅವ್ರು ಮಲಗಿದ್ರೂ ಸಹ ಅವ್ರ ಯೋಗ ಹತ್ತಿರುತ್ತೆ. ಗೀತೆನಲ್ಲಿ ಒಂದು ದೃಷ್ಟಾಂತವನ್ನು ತೋರಿಸ್ತಾರೆ. ಅರ್ಜುನ ಹೇಳ್ತಾನೆ, ನಾನು ಹೇಗೆ ನನ್ನ ಗುರುನ, ನನ್ನ ಸಹೋದರರನ್ನೆಲ್ಲ ಸಾಯಿಸ್ಲಿ, ಈ ಯುದ್ಧ ನಾನು ಮಾಡಲ್ಲ ಅಂತ. ಆಗ ಪರಮಾತ್ಮ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸ್ತಾರೆ. ನಿನ್ಗಿದನ್ನೆಲ್ಲ ಹೇಳ್ತಾ ಇರೋರು ಯಾರು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ. ಹಾಗೇನೆ ನಮಗೂ ಅಷ್ಟೇ, ನಮ್ಮನ್ನು ಆತ್ಮಾಭಿಮಾನಿ ಮಾಡ್ತಿರೋರು ಯಾರು, ನಮಗೆ ಎಲ್ಲ ಡೈರೆಕ್ಷನ್ ಕೊಡ್ತಿರೋರು ಯಾರು ಅನ್ನೋದು ಅರ್ಥ ಆಗ್ಬಿಟ್ರೆ ಸಹಜವಾಗಿ ಬಾಬೋರು ಹೇಳೋ ಥರ ನಾವು ನಡ್ಕೋತೀವಿ. ನಮಗೆ ಈ ಅಕ್ಕಂದ್ರು ಡೈರೆಕ್ಷನ್ ಕೊಡ್ತಾ ಇಲ್ಲ. ಬಾಬೋರನ್ನ ಪರಿಚಯಿಸಿ ಬಾಬೋರ ಶ್ರೀಮತದಂತೆ ನಡಿಬೇಕು. ನಿಶ್ಚಯ ಇದ್ರೆ ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ. ನಿಶ್ಚಯ ಇದ್ರೇನೆ ಸಮರ್ಪಣಾ ಬುದ್ಧಿ ಬರೋದು. ಇವಾಗ ನಮ್ಮ ಯಾವುದೇ ಪ್ರಕಾರದ ಸಂಶಯ ಅನ್ನೋದು ಇರಬಾರ್ದು. ಸಮರ್ಪಣಾ ಭಾವ ಇರಬೇಕು. ಎಲ್ಲ ಬಾಬೋರ್ದೇನಿದೆಯೋ ಅದೆಲ್ಲ ನಮ್ಮದು. ಬಾಬೋರ್ ಹತ್ರ ಏನಿದೆ, ಬಾಬಾ ನಮ್ಗೇನು ಆಸ್ತಿ ಕೊಡ್ತಾರೆ? ಬಾಬೋರ್ ಬಳಿ ಇರೋದೇ ಗುಣ ಮತ್ತು ಶಕ್ತಿಗಳ ಖಜಾನೆ. ಅದನ್ನ ಬಾಬಾ ನಮ್ಗೆ ಯಾವಾಗ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ಸಮರ್ಪಣಾ ಭಾವ ಅನ್ನೋದಿದ್ದಾಗ. ಅವಾಗ ಬಾಬೋರ್ ಹೇಳ್ತಾರೆ, ಮಕ್ಕಳೇ ನನ್ನ ಬಳಿ ಏನೇನಿದೆಯೋ ಅದೆಲ್ಲ ನಿಮ್ದೆ. ಸುಪುತ್ರರಿಗೇನೆ ಖಜಾನೆ ಸಿಕ್ಕೋದು. ಕುಪುತ್ರ ಮಕ್ಕಳಿಗೆ ಯಾರು ಆಸ್ತಿ ಕೊಡ್ತಾರೆ? ಸುಪುತ್ರ ಅಂದ್ರೆ ಬಾಬೋರ ಶ್ರೀಮತ್ತಂತೆ ನಡ್ಕೊಳ್ಳೋರು. ಅಂತ ಮಕ್ಕಳು ಮನೆಯಲ್ಲಿ ವಾಸ ಮಾಡ್ತಿರ್ಲಿ ಅಥವಾ ಸೇವಾ ಕೇಂದ್ರದಲ್ಲಿ ಸಮರ್ಪಿತರಾಗಿರ್ಲಿ, ನನ್ನನ್ನ ಪರಿಚಯಿಸೋರು ಕೋಟಿಯಲ್ಲಿ ಕೆಲವರು, ಆ ಕೆಲವರಲ್ಲೂ ವಿರಳರು ಅಂತ ಬಾಬೋರ್ ಹೇಳ್ತಾರೆ. ಹಾಗಂದ್ರೆ ನಾವು ಯಾರು ಬಾಬೋರ್ ಮಕ್ಕಳಿದ್ದೀವೋ ನಮ್ಮಲ್ಲೂ ಯಾರು ಶ್ರೀಮತ್ತಂತೆ ನಡೀತಾರಲ್ಲ ಅವರು ಆ ವಿರಳರಲ್ಲೂ ಅತಿ ವಿರಳರು. ಅಂದಮೇಲೆ ವಿಶೇಷತಾ ಸಂಪನ್ನರಾಗೋದಕ್ಕೆ ಮೊದಲು ಬಾಬೋರ್ನ ಪರಿಚಯಿಸಬೇಕು. ಎರಡನೇದು ಅಶರೀರಿಗಳಾಗೋ ಅಭ್ಯಾಸ ಮಾಡಬೇಕು. ಮೂರನೇದು ಸಂಕಲ್ಪ ಶಕ್ತಿಯನ್ನು ಉಳಿತಾಯ ಮಾಡಬೇಕು. ಇವಾಗಲೂ ನಮಗೇನಾದರೂ ಭಯ ಇದೆ, ಚಿಂತೆ ಇದೆ, ಮುಂದೆ ನನಗೇನಾಗುತ್ತೋ ಏನೋ ಗೊತ್ತಿಲ್ಲ,
ನನ್ನ ಪರಿವಾರದವ್ರದ್ದು ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಿಸ್ನೆಸ್ ಏನಾಗುತ್ತೋ ಏನೋ, ಈ ಥರ ಎಲ್ಲ ಇದ್ದರೆ ನಾವು ವಿಶೇಷತಾ ಸಂಪನ್ನರಾಗೋದಕ್ಕೆ ಸಾಧ್ಯವೇ ಇಲ್ಲ. ವರ್ತಮಾನ ಸಮಯದಲ್ಲಿ ಸಂಕಲ್ಪ ಶಕ್ತಿಯನ್ನು ಉಳಿತಾಯ ಮಾಡಬೇಕು. ಬಾಬಾವರು ನಮ್ಗೆ ಎಷ್ಟೆಲ್ಲ ಜ್ಞಾನನ ಕೊಟ್ಟಿದ್ದಾರೆ, ಡ್ರಾಮಾದ ಜ್ಞಾನ, ಪ್ರತಿಯೊಂದು ಕರ್ಮದ ರಹಸ್ಯದ ಜ್ಞಾನ, ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸಂಕಲ್ಪವನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ. ಯಾಕೆಂದರೆ ನಾವೀಗೇನು ಸಂಕಲ್ಪಗಳನ್ನ ನಡೆಸ್ತೀವಿ, ಈಗ ಜಮಾ ಮಾಡ್ಕೊಳ್ಳೋ ಸಂಕಲ್ಪ ಶಕ್ತಿಯಿಂದ ಪೂರ್ತಿ ಕಲ್ಪದ ಒಂದು ಅದೃಷ್ಟನ ಮಾಡ್ಕೋತಿದ್ದೀವಿ. ಆದ್ದರಿಂದ ಯಾವ ಪ್ರಶ್ನೆಗಳು ಬೇಡ, ಯಾವುದೇ ಯಾರನ್ನು ತಿದ್ದೋದು ಬೇಡ, ಯಾವುದೇ ಒಂದು ಕೊಟೇಶನ್ ಬೇಡ. ಸಂಕಲ್ಪ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಪೂರ್ಣ ಮೂರ್ತಿಗಳಾಗ್ತೀವಿ. ಮೂರ್ತಿಗೆ ಯಾರು ಎಷ್ಟೇ ಬೈಲಿ ಏನೇ ಮಾಡಲಿ ಅದಕ್ಕೇನೋ ಸಂಕಲ್ಪವೇ ಬರಲ್ಲ, ಅದಕ್ಕೆ ಯಾವ ವ್ಯತ್ಯಾಸವೂ ಕಾಣಿಸಲ್ಲ. ಆದ್ದರಿಂದ ಬಾಬೋರು ನಮಗೂ ಹೇಳ್ತಾರೆ, ನೀವೀಗ ಸಂಪೂರ್ಣ ಮೂರ್ತಿ ಆಗಬೇಕು, ಮಕ್ಕಳ ಈ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋತಾ ಹೋಗಿ ಅಂತ ಬಾಬಾ ಹೇಳ್ತಾರೆ. ಯಾರ ಮನಸ್ಸು ಸ್ಥಿರವಾಗಿರುತ್ತೋ ಅಂತಹ ವಿಶೇಷ ಆತ್ಮನೇ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ. ಇತ್ತೀಚೆಗೆ ನಾವು ಗಮನಿಸ್ತಿದ್ದೀವಿ, ಈ ಕೊರೋನಾದಿಂದಲೂ ಯಾರು ಬಚಾವಾಗ್ತಿದ್ದಾರೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಇರೋರು. ಚಿಂತೆ ಇದೆ, ಭಯ ಇದೆ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡತ್ತೆ. ಕಾಲುಗಳು ಮೃದುವಾಗಿರಬೇಕು, ಬಿಸಿಯಾಗಿರಬೇಕು, ಹೊಟ್ಟೆ ಮೃದುವಾಗಿರಬೇಕು, ಬುದ್ಧಿ ತಣ್ಣಗಿರಬೇಕು. ಇದು ಒಳ್ಳೆ ಆರೋಗ್ಯಕ್ಕೆ ಸೂತ್ರ. ಅಷ್ಟು ವೆಲ್ತಿಯಾಗಿರ್ತೀವಿ, ಆದರೆ ಇವತ್ತೆಲ್ಲ ಉಲ್ಟ. ಕಾಲು ಯಾವಾಗಲೂ ತಣ್ಣಗಿರುತ್ತೆ ಅಂದರೆ ಜಾಸ್ತಿ ಓಡಾಡಲ್ಲ, ಹೊಟ್ಟೆ ಮೃದುವಾಗೋ ಬದಲು ಕಲ್ ಥರ ಇರುತ್ತೆ. ಹಾಗೆ ಬುದ್ಧಿ ಯಾವಾಗಲೂ ಬಿಸಿಯಾಗಿರುತ್ತೆ. ನನ್ನ ಪತ್ನಿಗೇನಾಗುತ್ತೋ, ಮಕ್ಕಳದೇನಾಗುತ್ತೋ, ಅಂಗಡಿದೇನಾಗುತ್ತೋ, ಈ ಥರ ನಮ್ಮಲ್ಲೂ ಆ ಚಿಂತೆಗಳೆಲ್ಲ ಇರೋ ಹಾಗಿಲ್ಲ. ಬಾಬೋರ್ ಮಕ್ಕಳಾಗಿ ಎಲ್ಲ ಕಲ್ಯಾಣಕಾರಿ ಅಂತ ಬಾಬಾ ಹೇಳಿದ್ದಾರೆ. ನಾವೇನಿದ್ರು ಈಗ ಪ್ರಭು ಚಿಂತನೆ ಮಾಡೋದು ನಮ್ಮ ಕೆಲಸ. ಚಿಂತೆ ಇದೆ ಅಂದರೆ ಅರ್ಥ ನಮಗೆ ಪ್ರಭುವಿನ ಮೇಲೆ ನಿಶ್ಚಯ ಇಲ್ಲ. ಪ್ರತಿಯೊಂದು ಹೇಗೆ ಕಳೆದೋಗ್ತಾ ಇದೆಯೋ ಹಾಗೆ ಈ ಕೊರೋನಾ ಸಮಸ್ಯೆನೂ ಹೊರಟೋಗ್ಬಿಡುತ್ತೆ. ಇತ್ತೀಚೆಗೆ ಮೋದಿಜಿಯವರು ಸಂದೇಶ ಕೊಟ್ಟಿದ್ರು, ನಾವು ಚೆನ್ನಾಗಿದ್ರೆ ಜಗತ್ತೇ ಚೆನ್ನಾಗಿರತ್ತೆ ಅಂತ. ಎಲ್ಲೋ ನಡೆದ ಒಂದು ಘಟನೆಯನ್ನ ಅಣ್ಣವ್ರು ನೆನಪು ಮಾಡಿಕೊಂಡ್ರು. ಒಂದು ಮಗು ಗಾಜಿನ ಲೋಟನ್ ಬಿಡಿಸ್ಬಿಡ್ತು. ಸಿಟ್ಟು ಬಂದು ತಾಯಿ ಕೈಯಲ್ಲಿ ಏನಿತ್ತು ಅದರಿಂದ ಹೊಡೆದ್ಲು. ನಂತರ 10 ಲಕ್ಷ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಬೇಕಾಗಿ ಬಂತು. ಈಗ ಲೋಟ ಮುಖ್ಯನೋ, ತಲೆಗೇನೆ ಏಟು ಬಿತ್ತು, ಅದರಿಂದ ಆಪ್ರೇಷನ್ ಮಾಡಿಸ್ಬೇಕಾಗಿ ಬಂತು. ನನ್ನ ಸ್ಥಿತಿ ಮುಖ್ಯನೋ? ಅದೇ ನನ್ನ ಸ್ಥಿತಿ ಚೆನ್ನಾಗಿದ್ರೆ ಮಗು ಲೋಟ ಹೊಡೆದೋಯ್ತಷ್ಟೇ ತಾನೇ, ಇನ್ನೊಂದು ತಗೋಣ ಬಿಡು ಅಂತ ಸುಮ್ಮನಾಗ್ಬೋದಿತ್ತು. ಆದ್ದರಿಂದ ಸಹನಾ ಶಕ್ತಿ ಅನ್ನೋದು ಬೇಕು. ವ್ಯರ್ಥಗಳಿಂದ ಮುಕ್ತರಾಗಬೇಕು, ಪಾಸಿಟಿವ್ ಆಗಬೇಕು. ನನ್ನ ಸಂಕಲ್ಪಗಳು ವ್ಯರ್ಥವಾಗಿ ಅಧಿಕವಾಗಿ ನಡೀಬಾರ್ದು. ಆದ್ದರಿಂದ ಕರ್ಮಗಳ ರಹಸ್ಯವನ್ನು ನೆನ್ಪಿಟ್ಕೋಬೇಕು. ಪ್ರಕೃತಿಯ ಜೊತೆ, ಆತ್ಮಗಳ ಜೊತೆ ನಮ್ದೇನೇನು ಲೆಕ್ಕಾಚಾರ ಇದೆಯೋ ಅದನ್ನೆಲ್ಲ ತೀರಿಸ್ಕೊಳ್ಳೋ ಸಮಯ ಇದು. ಯಾರೋ ಸಮಸ್ಯೆಗಳು ಬಂದ ಸಮಯದಲ್ಲಿ ಸಕಾರಾತ್ಮಕವಾಗಿರ್ತಾರೋ ಅಂಥವ್ರಿಗೆ ಅದೇ ಸಮಸ್ಯೆ ಒಂದು ಉಡುಗೊರೆ ರೂಪದಲ್ಲಿ ಬದಲಾಗ್ಬಿಡತ್ತೆ. ಆದ್ರಿಂದ ಸಂಕಲ್ಪ ಶಕ್ತಿಯನ್ನ ಉಳಿತಾಯ ಮಾಡ್ತಾ ಹೋಗಿ. ಯಾವುದೇ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ, ಏನನ್ನೋ ತಿದ್ದೋದಕ್ಕೆ ಹೋಗಬೇಡಿ, ಯಾವುದೇ ಟೀಕೆ ಟಿಪ್ಪಣಿಗಳು ಬೇಡ. ಅದಕ್ಕೆ ಸಾಕ್ಷಿ ಸ್ಥಿತಿ ಅಂತ ಹೇಳಲಾಗತ್ತೆ. ಯಾರ ರೀತಿ ಎಲ್ಲವನ್ನೂ ಸಾಕ್ಷಿಯಾಗಿ ನೋಡ್ತಾರೋ ಅವರು ಕರ್ಮ ಯೋಗಿಯಾಗಿರ್ತಾರೆ. ಅಂಥವರ ಸಮಯ ಉಳಿತಾಯ ಆಗತ್ತೆ. ಆದ್ರಿಂದ
ಕಡಿಮೆ ಯೋಚನೆ ಮಾಡೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. 4ನೇದಾಗಿ ಅಣ್ಣವ್ರು ಹೇಳ್ತಾರೆ, ವಿಶೇಷತಾ ಸಂಪನ್ನರಾಗಬೇಕು ಅಂದರೆ ನಿರಹಂಕಾರಿಗಳಾಗಬೇಕು. ಯಾಕೆಂದ್ರೆ ಬಾಬೋರು ಈ ಭೂಮಿ ಮೇಲೆ ಬಂದು ಸತ್ಯುಗವನ್ನ ತರ್ತಿದ್ದಾರೆ. ಬಾಬಾ ಒಬ್ಬರೇ ಈ ಕೆಲಸ ಮಾಡಲ್ಲ, ಅನೇಕರನ್ನ ನಿಮಿತ್ತ ಮಾಡ್ತಾರೆ. ಎಷ್ಟೋ ಬಾರಿ ನಾವು ಬಾಬಾವರ ಕಾರ್ಯವನ್ನ ನಿಮಿತ್ತವಾಗಿ ಮಾಡುವಾಗ ಅನೇಕರು ನಮ್ಮ ಮಹಿಮೆಯನ್ನು ಮಾಡ್ತಾರೆ, ವಾ ವಾ ಅಂತಾರೆ. ಅವಾಗ ನಮಗೆ ಅಹಂಕಾರ ಬಂದ್ಬಿಡತ್ತೆ. ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂದ್ಕೊಂಡ್ಬಿಡ್ತೀವಿ. ನಿರಹಂಕಾರಿಯಾಗಿರೋದ್ರಿಂದ ಬಾಬಾವರು ನಮ್ಮಲ್ಲಿ ವಿಶೇಷತೆಗಳನ್ನ ತುಂಬಿಸ್ತಾರೆ. ರಾಜಸ್ಥಾನ್ನಲ್ಲಿ ಒಂದು ಸೂತ್ರದ ಗೊಂಬೆಗಳ ಆಟ ಅಂತ ತೋರಿಸ್ತಾರೆ. ಅಲ್ಲಿ ಆ ಗೊಂಬೆಗಳೇನು ಡ್ಯಾನ್ಸ್ ಮಾಡಲ್ಲ, ಪರ್ದೆ ಹಿಂದೆ ಒಬ್ಬ ವ್ಯಕ್ತಿ ಆ ಕಟ್ಪುತ್ಲಿ ಆ ದಾರ ಎಳೆದು ಅವರು ಆ ಗೊಂಬೆಗಳನ್ನ ಕುಣಿಸ್ತಿರ್ತಾರೆ. ಹಾಗೇನೆ ಡೈರೆಕ್ಷನ್ ಎಲ್ಲ ಬಾಬೋರ್ ಕೊಡ್ತಾ ಇರೋದು, ನಮ್ಮ ದಾರ ಬಾಬೋರ್ ಕೈಯಲ್ಲಿದೆ. ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ರಿ, ತುಂಬಾ ಒಳ್ಳೆ ಭಾಷಣ ಮಾಡಿದ್ರಿ ಅಂತ ಯಾರೋ ಹೊಗಳಿದ್ರು, ಅಭಿಮಾನ ಬಂತು ಅಂದ್ರೆ ಬಾಬಾ ಆ ದಾರ ಎಳೆಯದೇ ನಿಲ್ಲಿಸ್ಬಿಡ್ತಾರೆ. ಆದ್ರಿಂದ ಜಾನಕಿ ದಾದಿಯವ್ರು ಯಾವಾಗ್ಲೂ ಒಂದು ಶಬ್ದ ಹೇಳ್ತಾ ಇರ್ತಾರೆ, ಮೈ ಕೌನ್ ಮೀರಾ ಕೌನ್, ನಾನು ಯಾರು ನನ್ನವ್ರು ಯಾರು. ಮಮ್ಮ ಅವರು ಸಹ ಯಾವಾಗಲೂ ಹೇಳೋರು, ಆಜ್ಞಾಕಾರನ ಆಜ್ಞೆ ಮಾಡುವಂಥವನ ಆಜ್ಞೆ ಮೇಲೆ ನಾವು ನಡೀತಿದ್ದೀವಿ ಅಂತ. ಹಾಗೆ ದಾದಿಯವರು ಸಹ ಯಾವಾಗಲೂ ನಾನು ಅನ್ನೋ ಶಬ್ದನ ಬಳಸ್ತಾನೆ ಇರಲಿಲ್ಲ. ಬಾಬಾ ಮಾಡಿಸ್ತಿದ್ದಾರೆ ಅಂತ ಹೇಳೋರು. ನಿರ್ಮಲ್ ವಾಣಿ, ನಿರ್ಹಂಕಾರತ ಅನ್ನೋದೇ ದಾದಿಯ ಒಂದು ವಿಶೇಷ ಶಬ್ದ ಆಗಿತ್ತು. ಹಾಗೆ ದೀದಿಯವರು ಸಹ ಯಾವಾಗಲೂ ಹೇಳ್ತಾ ಇದ್ರು, ಮರ್ ಮರ್ ಮರ್, ಸಾಯಿರಿ ಸಾಯಿರಿ ಸಾಯಿರಿ, ಬಾಗಿ ಬಾಗಿ ಬಾಗಿ, ಸಹನೆ ಮಾಡ್ಕೊಳ್ಳಿ ಅಂತ ದೀದಿಯವರು ಯಾವಾಗಲೂ ಹೇಳ್ತಿದ್ರು. ಹಾಗೆ ಬ್ರಹ್ಮಬಾಬವರು ಸಹ ಕೊನೆಯಲ್ಲಿ ಬಳಸಿದ 3 ಶಬ್ದ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಅಂದಮೇಲೆ ಎಷ್ಟು ನಿರಹಂಕಾರಿಗಳಾಗಿರ್ತೀವೋ, ನಮ್ಮ ಎಲ್ಲ ಮಹಾರಥಿಗಳು ನಿರಹಂಕಾರತೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ನಿರಹಂಕಾರಿ ಆದಷ್ಟು ಪ್ರಭು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಅದಕ್ಕೆ ಶಾಸ್ತ್ರಗಳಲ್ಲಿ ತೋರಿಸಿರೋದು, ರಾವಣ ಎಷ್ಟು ದೊಡ್ಡ ಪಂಡಿತನಾಗಿದ್ದ, ಆತನ ಬಳಿ ಎಲ್ಲ ಇತ್ತು, ಚಿನ್ನದ ಲಂಕೆನೇ ಇತ್ತು. ಆದರೆ ಅಭಿಮಾನ ಬಂದಿದ್ರಿಂದ ಸಮಾಪ್ತಿ ಆಗ್ಬಿಟ್ಟ. ಯಾರೇ ಎಷ್ಟೇ ಮಹಿಮೆ ಮಾಡಿದ್ರು ಈ ಮಹಿಮೆ ನಂದಲ್ಲ, ಆ ಪ್ರಭುವಿನ ಮಹಿಮೆ ಇದು ಅಂತ ತಿಳ್ಕೊಳ್ಬೇಕು. ನಾನು ವಿಶೇಷತಾ ಸಂಪನ್ನ ಆಗಬೇಕು. ಬಾಬೋರು ನನಗೆ ಅವಕಾಶ ಕೊಟ್ಟಿದ್ದಾರೆ ಒಂದು ಆತ್ಮದ ಭಾಗ್ಯ ಮಾಡಿಸೋದಕ್ಕೆ. ಅವರು ತನ್ನದೇ ಉದಾಹರಣೆನ ನೆನಪು ಮಾಡ್ಕೊಳ್ತಿದ್ರು. ನಾನು ಎಲ್ಲೋ ಹಳ್ಳಿನಲ್ಲಿದ್ದವನು, ಬಾಬೋರು ನನ್ನನ್ನು ಸಹೋದರ ಮಾಡ್ಕೊಂಡ್ಬಿಟ್ರು, ಭಗವಂತನ ಸಹೋದರ, ಭಗವಾನ್ ಭಾಯಿ. ಅವರು ಮತ್ತೊಂದು ಉದಾಹರಣೆ ಕೊಟ್ಟರು. ಒಬ್ಬ ಬಡವ ವ್ಯಕ್ತಿ ಮನೆ ಹೊಸದಾಗಿ ಮಾಡಿದ್ರು, ಆದರೆ ಸಾಮಾನೆಲ್ಲ ಈಗ ಸಾಗಿಸ್ಬೇಕಲ್ಲ, ಅವನ ಹತ್ರ ಇನ್ಯಾವುದೋ ಸಾಧನಗಳಿರಲಿಲ್ಲ. ಒಂದು ಕತ್ತೆ ಇತ್ತು, ಆ ಕತ್ತೆಯಿಂದನೇ ಎಲ್ಲ ಸಾಮಾನು ಸಾಗಿಸಿದ್ದಾಯ್ತು. ಆದರೆ ಮನೆಯಲ್ಲಿ ತುಂಬ ಸುಂದರವಾದ ಒಂದು ಮೂರ್ತಿ ಇತ್ತು. ಈಗ ಆ ಮೂರ್ತಿನ ಹೇಗೆ ಸಾಗಿಸೋದು? ಬೇರೆ ಸಾಧನ ಇಲ್ವಲ್ಲ, ಕತ್ತೆ ಮೇಲೆ ತಗೊಂಡು ಹೋಗೋಣ ಅಂತ ಆ ಮೂರ್ತಿನ ಒಂದು ಬಟ್ಟೆನಲ್ಲಿ ಸುತ್ತಿ ತಗೊಂಡು ಹೋಗ್ತಿದ್ರು. ಆ ಕತ್ತೆ ಮುಂದೆ ನಡ್ಕೊಂಡು ಹೋಗ್ತಾ ಮೂರ್ತಿಯಿಂದ ಸ್ವಲ್ಪ ಬಟ್ಟೆ ಸರಿದು ಬಿಡ್ತು. ಜನ ದೇವ್ರ ಮೂರ್ತಿ ಅಲ್ಲ ಅಂತ ನಮಸ್ಕಾರ ಮಾಡಕ್ ಶುರು ಮಾಡಿದ್ರು. ಆ ಕತ್ತೆಗನ್ನಿಸ್ತಂತೆ, ಓ ಜನ ನನಗ್ ನಮಸ್ಕಾರ ಮಾಡ್ತಿದ್ದಾರೆ ಅಂತ. ಆದ್ರೆ ಜನ ನಮಸ್ಕರಿಸ್ತಿದ್ದದ್ದು ಅದ್ರ ಮೇಲಿರೋ ಮೂರ್ತಿಗೆ. ಹಾಗೇನೆ ಬಾಬಾವ್ರು ನಮ್ಮನ್ನ ತಮ್ಮ ಕಾರ್ಯದಲ್ಲಿ ಉಪಯೋಗಿಸ್ಕೋತಿದ್ದಾರೆ. ಜನ ವಾವ ಅಂತಿರೋದು, ಈ ಗಣ್ಣವರೇ ಎಷ್ಟೋ ಕಡೆ ಕ್ಲಾಸ್ ಎಲ್ಲ ಮಾಡ್ತಾರೆ, ಎಲ್ಲ ಕಡೆ ಬಟ್ಟಿಗಳನ್ನ ವಿಶೇಷವಾಗಿ ಮಾಡಿಸ್ತಾರೆ. ಅಕ್ಕಂದ್ರು ಎಲ್ಲ ಪರಿವಾರದವರು ಅವ್ರಿಗೆ ಸನ್ಮಾನ, ಶಾಲು ಹಾರ ಎಲ್ಲ ಹಾಕಿ ಮಾಡ್ತಾರಲ್ಲ. ಅಣ್ಣವ್ರು ಯೋಚನೆ ಮಾಡ್ತಾರಂತೆ, ಇದು ನನ್ನ ಸನ್ಮಾನ ಅಲ್ಲ, ಮಧುವನದ ಸನ್ಮಾನ, ಬಾಬೋರ ಸನ್ಮಾನ.
ಆದ್ರಿಂದ ಎಂದು ನಮಗೆ ಅಭಿಮಾನ ಬಂದ್ಬಿಡಬಾರ್ದು. ಅಭಿಮಾನ ಬಂದವರು ಪ್ರಭುವನ್ನೇ ಮರ್ತು ಬಿಡ್ತಾರೆ, ಬ್ಯಾಕ್ ಬೋನ್ನೇ ಮರ್ತು ಬಿಡ್ತಾರೆ. ಬಾಬುವರು ನಮ್ಮ ಬೆನ್ನೆಲುಬಿದ್ದ ಹಾಗೆ. ಶಾಸ್ತ್ರಗಳಲ್ಲೆಲ್ಲ ಹೇಳಿದ್ರು ಬೆಂಕಿ ಮತ್ತು ಅತ್ತಿ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಬಾಬೋರ್ ಮಕ್ಕಳು ಇವತ್ತು ಎಷ್ಟು ಲಕ್ಷಾಂತರ ಜನ ಬ್ರಹ್ಮಚರ್ಯದ ಪಾಲನೆ ಮಾಡ್ತಿದ್ದಾರೆ. ಜೊತೆಗೆ ವಿಜ್ಞಾನನೂ ಹೇಳುತ್ತೆ, ಒಂದ್ ವೇಳೆ ಬ್ರಹ್ಮಚರ್ಯದ ಪಾಲನೆ ಮಾಡ್ತಾರೆ ಅಂದ್ರೆ ಅವರು ಹುಚ್ಚರಾಗ್ಬಿಡ್ತಾರೆ ಅಂತ. ಆದ್ರೆ ಬಾಬೋರ ಶಕ್ತಿ ನಮ್ಗೆಲ್ಲ ಸಿಗ್ತಾ ಇದೆ. ಆದ್ರಿಂದ ನಾವು ಬಾಬೋರ ಶ್ರೀಮತ್ತಂತೆ ನಡೀತಿದ್ದೀವಿ. ಪರಸ್ಪರದಲ್ಲಿ ಇತ್ತೀಚೆಗೆ ಬ್ರಾಹ್ಮಣ ಪರಿವಾರದಲ್ಲಿ ಏನಾದ್ರೂ ಸ್ವಲ್ಪ ಮಾತುಗಳು ಜಗಳಗಳು ನಡೆದ್ರು ಅದಕ್ಕೆ ಕಾರಣನೇ ಈ ಅಭಿಮಾನ. ಅಭಿಮಾನದಲ್ಲೂ ಎರಡು ಪ್ರಕಾರದ ಅಭಿಮಾನ ಇದೆ. ಒಂದು ನಕಲಿ ಅಭಿಮಾನ, ನಾನು ಡಾಕ್ಟರ್, ನಾನದು ನಾನಿದು ಅನ್ಕೊಳ್ಳೋದು ನಕಲಿ ಅಭಿಮಾನ. ಆದರೆ ನಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗೋದು ಇದು ಅಸ್ಲಿ ಅಭಿಮಾನ. ಆದ್ರಿಂದ ಅಸ್ಲಿ ಅಭಿಮಾನದಲ್ಲಿ ಸ್ಥಿತರಾಗಿ ನಿರಹಂಕಾರಿಯಾಗಿ, ಅದಕ್ಕವರು ಮತ್ತೊಂದು ಕಥೆಯ ಉದಾಹರಣೆ ಕೊಟ್ಟರು. ಒಬ್ಬ ಸೇಠ್ಜಿ ಇದ್ರಂತೆ. ಅವ್ರ ರಸ್ತೆಯಲ್ಲಿ ಎಲ್ಲಿ ಹೊರಟರು ಜನ ಎಲ್ಲ ಅವ್ರಿಗೆ ನಮಸ್ಕಾರ ಮಾಡೋರು. ಕೆಲವ್ರು ನಮಸ್ತೆ ಅನ್ನೋರು, ಕೆಲವ್ರು ರಾಮ್ ರಾಮ್ ಅನ್ನೋರು, ಒಬ್ರೊಬ್ರು ನಂತರ ಅವ್ರಿಗೆ ವಿಶ್ ಮಾಡ್ತಿದ್ರು, ಗುಡ್ ಮಾರ್ನಿಂಗ್ ಹೇಳೋರು. ಆದರೆ ಆ ವ್ಯಕ್ತಿ ಹೇಳೋರಂತೆ ಹೇಳ್ತೀನಿ ಅಂತ. ಜನರಿಗೆ ಆಶ್ಚರ್ಯ, ಇದೇನಿದು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಾರೆ, ಇವರೇನೋ ಹೇಳ್ತೀನಿ ಅಂತಾರಲ್ಲ, ಏನಿದು ಅಂತ ಒಬ್ಬ ವ್ಯಕ್ತಿ ಆ ಕುತೂಹಲಕ್ಕೆ ಕೇಳಬಿಟ್ರಂತೆ, ನೀವು ಯಾಕೆ ಹಾಗಂತೀರ? ಆಗ ಅವ್ರು ಹೇಳಿದ್ರು, ಒಂದ್ ಸಮಯದಲ್ಲಿ ನಾನು ತುಂಬಾ ಬಡವ ಆಗಿದ್ದೆ. ಆ ಸಮಯದಲ್ಲಿ ಲಕ್ಷ್ಮೀ ತಾಯಿಯ ಪ್ರಸನ್ನ ಆದ್ಲು ನನ್ನ ಮೇಲೆ. ಆಮೇಲೆ ಜನ ನನ್ನನ್ನು ಗೌರವಿಸೋದಕ್ಕೆ ಶುರು ಮಾಡಿದ್ರು. ಗುಡ್ ಮಾರ್ನಿಂಗ್, ಸಲಾಂ, ರಾಮ್ ರಾಮ್ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಇಡೀ ದಿನದಲ್ಲಿ ಎಷ್ಟು ಜನ ನನಗೆ ನಮಸ್ಕಾರ ಮಾಡ್ತಾರೋ ನಾನು ಲೆಕ್ಕ ಹಾಕೊಳ್ತೀನಿ. ರಾತ್ರಿ ಹೋಗ್ಬಿಟ್ಟು ಮನೆಯಲ್ಲಿ ಆ ಲಕ್ಷ್ಮೀ ಮಾತಾ ಮುಂದೆ ಹೇಳ್ತೀನಿ, ನೋಡಿ ಇವತ್ತು ಇಷ್ಟು ಜನ ನಿಮಗೆ ನಮಸ್ಕಾರ ಹೊಡಿದ್ರು, ಎಷ್ಟು ಜನ ಸಲಾಂ ಹೇಳಿದ್ರು, ಎಷ್ಟು ಜನ ರಾಮ್ ರಾಮ್ ಅಂದ್ರು, ಎಲ್ಲ ಆ ತಾಯಿಗೆ ಲೆಕ್ಕ ಒಪ್ಪಿಸ್ಬಿಡ್ತೀನಿ. ಅಂದಮೇಲೆ ನಾನೇ ಸ್ವತಃ ಮೊದ್ಲೇನಾಗಿದ್ದೆ, ಆದ್ರೆ ಈಗ ನನ್ನ ಜೀವನ ಬಾಬೋರು ಹೇಗಿದ್ದೋ ನನ್ನ ಹೇಗೆ ಮಾಡಿಬಿಟ್ರು. ಇವತ್ತು 2 ವರ್ಷದ ಪ್ರೋಗ್ರಾಮ್ ನಂದು ಫಿಕ್ಸ್ ಇರುತ್ತೆ. ಬಾಬೋರ್ ಇವತ್ತು ನನ್ನನ್ನು ಮಧುಬನದ ಶೋಕೇಸ್ನಲ್ಲಿ ಇಟ್ಬಿಟ್ಟಿದ್ದಾರೆ. ಎಷ್ಟು ನಾವು ಬಾಬಾ ಬಾಬಾ ಅಂತಿರ್ತೀವೋ ಅಷ್ಟು ವಿಶಿಷ್ಟ ಸಂಪನ್ನರಾಗ್ತೀವಿ. ಸ್ವಲ್ಪ ಏನಾದರೂ ಮೇಪನ್ ನಾನತ್ವ ಅನ್ನೋದು ಬಂತು ಅಂದ್ರೆ ಆಗೇನಾಗತ್ತೆ? ಭಾರತದ ಮೂಲೆ ಮೂಲೆಗೂ ನಾನು ಹೋಗ್ತಾ ಇರ್ತೀನಿ. ಅಲ್ಲೂ ಸಹ ಬಹಳ ಕಡಿಮೆ ಖರ್ಚಿನಲ್ಲಿ ಹೋಗ್ತೀನಿ. ನಾನು ಅಷ್ಟು ಚೆನ್ನಾಗಿ ಕ್ಲಾಸ್ ಮಾಡೋನು, ಫ್ಲೈಟಲ್ಲಿ ಹೋಗಬೇಕು, AC ನಲ್ಲಿ ಹೋಗಬೇಕು ಅಂತೆಲ್ಲ ಹೋಗಲ್ಲ. ಏಕೆಂದರೆ ಬಾಬೋರ ಹಣ ಬಾಬೋರ ಯಜ್ಞದಲ್ಲಿ ಸೇವೆನಲ್ಲದು ಸರಿಯಾಗಿ ಸದುಪಯೋಗ ಆಗಬೇಕು. ನನ್ನ ಮೇಲೆ ನಿರಹಂಕಾರತೆ ಅನ್ನೋದು ನಮಗೆ ಬೇಕು. ಅದನ್ನೇ ಮಹಾಭಾರತದಲ್ಲೂ ತೋರಿಸಿದರೆ. ಪಂಚ ಪಾಂಡವರು, ದ್ರೌಪದಿ ಮತ್ತೆ ಒಂದು ನಾಯಿ, ಅವರಷ್ಟು ಜನ ಹಿಮಾಲಯದ ಪರ್ವತ ತುದಿಯನ್ನ ಹತ್ತಿ ಸ್ವರ್ಗಕ್ಕೆ ಹೋಗೋದಕ್ಕೇನು ಪ್ರಯಾಣ ಬೆಳೆಸಿದ್ರು. ಅದರಲ್ಲಿ ದ್ರೌಪದಿ ಮೊದಲು ಬಿದ್ದೋದ್ಲು. ಆಗ ಭೀಮ ಆಕೆಯನ್ನು ಹೋಗ್ಲಕ್ಕೆ ಶುರು ಮಾಡ್ತಾನೆ. ಅವಳೆಷ್ಟು ತ್ಯಾಗಿ, ನಮ್ಮ ಜೊತೆ ವನವಾಸ ಎಲ್ಲ ಮಾಡಿದ್ಲು, ಅಜ್ಞಾತವಾಸದಲ್ಲೂ ಇದ್ಲು, ಇಲ್ಲಿ ಯಾಕೆ ಮಧ್ಯದಲ್ಲಿ ಬಿದ್ದೋದ್ಲು ಅಂತ ಪ್ರಶ್ನೆ ಮಾಡ್ತಾನೆ. ಯುಧಿಷ್ಠಿರ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಆಗ ಅವನು ಉತ್ತರ ಕೊಡ್ತಾನೆ, ಆಕೆಗೆ ಲಗಾವ್ ಇತ್ತು, ಆ ಸೆಳೆತ ಅನ್ನೋದು ಬಿಡ್ಲಿಲ್ವಲ್ಲ ಅದಕ್ಕೆ ಬಿದ್ಲು. ಹಾಗೆ ನಕುಲನ್ಗೆ ಬುದ್ಧಿಯ ಅಭಿಮಾನ ಇತ್ತು. ಸಹದೇವನ್ಗೆ ನಾನು ಚೆನ್ನಾಗಿ ಸಹಯೋಗ ಕೊಡ್ತೀನಿ ಅನ್ನೋದ್ರ ಅಭಿಮಾನ ಇತ್ತು. ಭೀಮನ್ಗೆ ಗದಾಯುದ್ಧದ ಅಭಿಮಾನ ಇತ್ತು. ಅರ್ಜುನನ್ಗೆ ತಾನು ಬಾಣ ನಡೆಸೋದ್ರಲ್ಲಿ ನಿಪುಣ ಅನ್ನೋದ್ರ ಅಭಿಮಾನ ಇತ್ತು. ಈ ಅಭಿಮಾನ ಅನ್ನೋದೇ ಅವರನ್ನ ಪೂರ್ಣ ಗುರಿ ತಲುಪೋದಕ್ಕೆ ಬಿಡ್ಲಿಲ್ಲ, ಮಧ್ಯದಲ್ಲೇ ಬೀಳಿಸ್ಬಿಡ್ತು.
ಮತ್ತೊಂದು ಕಡೆ ಹೇಳ್ತಾರೆ, ಅವ್ರ 5 ಜನ ಮಹಾಭಾರತ ಯುದ್ಧ ಮುಗದ ಮೇಲೆ ಜಗಳ ಮಾಡ್ಕೊಳಕ್ ಶುರು ಮಾಡ್ತಾರಂತೆ, ನನ್ನ ಕಾರಣದಿಂದಲೇ ವಿಜಯ ಸಿಕ್ಕಿದ್ದು ಅಂತ. ಒಬ್ರು ಹೇಳ್ತಾರಂತೆ, ನನ್ನ ಈ ಗದೆಯಿಂದನೇ ಗೆಲುವು ಸಿಕ್ಕಿದ್ದು ಅಂತ. ಅರ್ಜುನ ಹೇಳ್ತಾನಂತೆ, ಇಲ್ಲ, ನನ್ನ ಬಿಲ್ಲು ಬಾಣದಿಂದನೇ ಯುದ್ಧ ಗೆದ್ದಿದ್ದು ಅಂತ. ಆಗ ಆ ಯುದ್ಧವನ್ನ ಸಾಕ್ಷಿಯಾಗಿ ಗಮನಿಸ್ತಿದ್ದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇದ್ಯಾವುದ್ರಿಂದಲೂ ಗೆಲುವು ಸಿಗ್ಲಿಲ್ಲ, ಭಗವಂತನ ಚಕ್ರ ಅಲ್ಲಿ ನಡೀತಾ ಇತ್ತು, ಆ ಗದೆ ಮುಂದೆನೂ ಚಕ್ರ ಇತ್ತು, ಬಿಲ್ಲು ಬಾಣದ ಮುಂದೆನೂ ಚಕ್ರ ಇತ್ತು, ಅದು ಗೆಲುವನ್ನ ತರಿಸಿದ್ದು ಅಂತ. ಆದ್ರಿಂದ ಎಷ್ಟು ಈಗೋ ಮುಕ್ತರಾಗ್ತೀವೋ, ಈ ಇಂಗ್ಲಿಷ್ನಲ್ಲಿ ಐ ಅನ್ನೋದು ಸೀದಾ ಇರುತ್ತೆ. ನೆಟ್ಟಗಿದ್ರೆ ಬಾಗ್ಲು ಒಡಿಸ್ಕೊಳ್ತೀವಿ, ಅದೇ ಬಗ್ಗದ್ರೆ ಎಲ್ಲೂ ನಮಗೆ ಏಟು ಬೀಳಲ್ಲ. ಗಣೇಶನನ್ನ ನಿರಹಂಕಾರಿ ದೇವತೆ ಅಂತ ಹೇಳಲಾಗತ್ತೆ. ಬಾಬಾವರು ಸಮಾವೇಶ ಮಾಡ್ಕೊಳ್ಳೋ ಶಕ್ತಿಯನ್ನ ಗಣೇಶನಲ್ಲಿ ತೋರಿಸ್ತಾರೆ. ಬಾಬಾವರು ನಮ್ಗೆ ಮೊದಲಿನ ತಲೆ ಏನಿತ್ತೋ ಅದನ್ನ ತೆಗೆದು ಜ್ಞಾನದ ತಲೆಯನ್ನ ಇಟ್ಟಿದ್ದಾರೆ. ಅಂದಮೇಲೆ ಒಂದು ನಿಶ್ಚಯ ಬೇಕು, ವಿಶ್ವಾಸ ಬೇಕು ಬಾಬಾವ್ರ ಮೇಲೆ. ನಮಗೆ ಪೂರ್ಣ ಬಾಬಾವ್ರ ಮೇಲೆ ನಿಶ್ಚಯ ವಿಶ್ವಾಸ ಇದೆ ಅಂದರೆ ಶ್ರೀಮತ್ತಂತೆ ಪೂರ್ತಿ ನಡಿತೀವಿ, ಮನ್ಮತನ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ, ಸಮರ್ಪಣಾ ಭಾವದಿಂದ ಸೇವೆಯನ್ನ ಮಾಡ್ತೀವಿ. ಹಾಗೆ ಎರಡನೇದಾಗಿ ಅಶರೀರಿಯಾಗೋ ಅಭ್ಯಾಸವನ್ನ ಪದೇ ಪದೇ ಮಾಡ್ತಾ ಇರಬೇಕು. ಮೂರನೇದು ಸಮರ್ಥ ಸಂಕಲ್ಪಗಳನ್ನ, ಪಾಸಿಟಿವ್ ಸಂಕಲ್ಪಗಳನ್ನ ನಡೆಸಬೇಕು. ಎಲ್ಲ ಹೊರೆ ಬಾಬೋರ್ ಮೇಲೆ ಕೊಟ್ಟು ನಾವು ಲೈಟ್ ಆಗಿರ್ಬೇಕು. ಬಡಿದಾದಿಯವರು ಯಾವಾಗಲೂ ಲೈಟ್ ಆಗಿರ್ತಿರಲ್ಲ ನೀವು, ಅದ್ರ ಗುಟ್ಟೇನು ಅಂತ ಕೇಳಿದ್ರೆ ದಾದಿಯವರು ಉತ್ತರ ಕೊಟ್ಟಿದ್ರು, ನಾನು ರಾತ್ರಿ ಮಲ್ಗೋದಕ್ಕೆ ಮೊದಲು ಬಾಬೋರ್ ಮುಂದೆ ಹೋಗ್ಬಿಟ್ಟು ಹೇಳ್ತೀನಿ, ಬಾಬಾ ಈ ಪಾಂಡವ ಭವನ ನಿಮ್ಮದು, ಜ್ಞಾನ ಸರೋವರ ನಿಮ್ಮದು, ಶಾಂತಿವನ ನಿಮ್ಮದು, ಎಲ್ಲ ಝೋನ್ ನಿಮ್ಮದು, ಎಲ್ಲ ಅಕ್ಕಂದ್ರು ನಿಮ್ಮವರು, ಎಲ್ಲ ಸ್ಟೂಡೆಂಟ್ಸು ನಿಮ್ಮವರು, ಎಲ್ಲ ನಿಮ್ಮದು ಅಂದಮೇಲೆ ನೀವೇ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಂತ ಎಲ್ಲ ಬಾಬೋರ್ಗೆ ಒಪ್ಪಿಸ್ಬಿಡ್ತೀನಿ. ಅದೇ ಥರ ನಮಗೂ ಈ ಅಭ್ಯಾಸ ಬೇಕು. ಬಾಬಾ ಈ ಮನೆ ನಿಮ್ಮದು, ಈ ಅಂಗಡಿ ನಿಮ್ಮದು, ಎಲ್ಲ ನಿಮ್ಮವರು. ಆ ಥರ ಎಲ್ಲ ಬಾಬೋರ್ಗೆ ಒಪ್ಪಿಸಿ ನಾವು ಲೈಟಾಗಿರಬೇಕು. ಹಾಗೆ ನಾಲ್ಕನೇದಾಗಿ ನಿರಹಂಕಾರಿಗಳಾಗಬೇಕು. ಕೆಲವೊಮ್ಮೆ ಮಾತೆಯರು ಅಕ್ಕಂದ್ರಿಗೆ ಹೇಳ್ತಾರೆ, ಬೇಂಜಿ ನನಗೆ ಸೇವೆ ಹೇಳುವಾಗ ಸ್ವಲ್ಪ ನೀವು ನನ್ನ ಸ್ಥಾನಮಾನ ನೋಡ್ಬಿಟ್ಟು ಸೇವೆ ಹೇಳಿ, ಇಲ್ಲಾಂದ್ರೆ ಜನ ಅನ್ಕೋತಾರೆ ಅಷ್ಟು ದೊಡ್ಡ ಮನೆಯವ್ರು ಇವರು, ಇವರಲ್ಲಿ ಹೋಗ್ಬಿಟ್ಟು ಈ ಕೆಲಸ ಮಾಡ್ತಿದಾರಲ್ಲ. ಆದ್ರಿಂದ ಆ ರೀತಿ ಅಹಂಕಾರ ಅನ್ನೋದು ಇರಬಾರ್ದು. ಸೇವೆ ಅನ್ನೋ ಸಬ್ಜೆಕ್ಟ್ ಇರೋದೇ ನಮ್ಮ ಅಹಂಕಾರವನ್ನ ಹೋಗ್ಲಾಡ್ಸೋದಕ್ಕೆ. ಯಜ್ಞದಲ್ಲೂ ಬಾಬಾ ಕೆಲವರು ದಾದಿಯರಿಗೆ ಚಪ್ಪಲಿ ಸರಿಯ ಮಾಡೋದಕ್ಕೆ ಕೆಲಸ ಕೊಟ್ಟಿದ್ರು. ಎಷ್ಟು ಸಾಧಾರಣವಾದ ಕೆಲಸಗಳನ್ನ ಬಾಬಾ ದಾದಿಯರ ಕೈಲಿ ಮಾಡಿಸಿದ್ರು. ದಾದಿಯರೆಲ್ಲ ಕೋಟ್ಯಾಧೀಶ್ವರರ ಮನೆಯಿಂದ ಬಂದವರು. ಎಷ್ಟು ಸಾಧಾರಣವಾದ ಕೆಲಸ ಮಾಡ್ತೀವೋ ಅಷ್ಟು ಮಹಾನ್ರಾಗ್ತೀವಿ. ಅಂದಮೇಲೆ ಎಷ್ಟು ವಿಶೇಷತ ಸಂಪನ್ನರಾಗ್ತೀವೋ ಈ 4 ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅಷ್ಟು ಬಾಬೋರು ನಮ್ಮ ಬುದ್ಧಿಯನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಇಷ್ಟನ್ನ ಹೇಳಿ ನಂತರ ಅಣ್ಣೋರು ವಿಶೇಷವಾಗಿ ಯೋಗವನ್ನು ಮಾಡಿಸಿದ್ರು. ಈ ದೇಹ ಅನ್ನೋದು ಒಂದು ಗಾಡಿ ಇದ್ದ ಹಾಗೆ, ಈ ಗಾಡಿಯಿಂದ ಮುಕ್ತರಾಗಿ ಪರಂಧಾಮಕ್ಕೆ ಹೋಗಿ ಬಾಬೋರಿಂದ ಶಕ್ತಿಗಳನ್ನ ತುಂಬಿಸ್ಕೊಳ್ಳೋ ಒಂದು ಅನುಭೂತಿಯನ್ನ ಮಾಡಿಸಿ, ನಂತರ ಈ ಸೃಷ್ಟಿನಲ್ಲೂ ಮಂದಿರಗಳಲ್ಲಿ ಹೋಗಿ ಅಲ್ಲಿ ಹಿಂದಿನ ದ್ವಾರದಿಂದ ಮೂರ್ತಿ ಪಕ್ಕದಲ್ಲೇ ನಿಂತು ಎಲ್ಲ ಭಕ್ತಾತ್ಮಗಳಿಗೆ ನಾನು ಸಂದೇಶ ಕೊಡ್ತಿದ್ದೀನಿ. ಬಾಬೋರವ್ರಿಗೆಲ್ಲ ಪ್ರೇರಣೆ ಕೊಡ್ತಿದ್ದಾರೆ, ಈ ದೇವತೆಗಳ ದರ್ಶನ ಆಗಬೇಕು ಅಂದರೆ ನೀವು BK ಸೆಂಟರ್ಗೆ ಹೋಗಿ ಅಂತ. ಆ ರೀತಿ ಅಣ್ಣವರು ಮನಸಾ ಸೇವೆ ಅಭ್ಯಾಸವನ್ನು ಮಾಡಿಸಿದ್ರು. ಓಂ ಶಾಂತಿ.